ನಾನು ಎಕ್ಸ್ಪಲ್ಸ್ 200 ರೆಸ್ಟ್ ಮಾಡ್ತಾಯಿದ್ದೆ. ನಾನು ಇವತ್ತೇನು ತೋರಿಸ್ತಾಯಿದ್ದೆ ಅಂದರೆ ನಿಮಗೆ ಸೌಂಡು ನಾನು ಸೈಲೆನ್ಸರ್ದು ಪೈಪ್ ಕಟ್ ಮಾಡಿಸಿ ಸೌಂಡ್ ಮಾಡಿ ಒಂದು ಜುಗಾಡ್ ಮಾಡ್ಕೊಂಡಿದ್ದೀನಿ. ಅದು ತೋರಿಸ್ತೀನಿ ನೋಡಿ. ಒಂಥರ ರಿದಮ್ ಚೆನ್ನಾಗಿದೆ. ಎಲ್ಲಾದರೂ ಆಫ್ ರೋಡಿಂಗ್ ಹೋಗಬೇಕಾದ್ರೆ ಚೆನ್ನಾಗಿರುತ್ತೆ ಒಂಥರ ಗಾಡಿ ಓಡಿಸೋದ್ರಿಂದ. ನೋಡಿ ಈ ಥರ ಪೈಪ್ನ ಸ್ವಲ್ಪ ಕಟ್ ಮಾಡಿ ಅದನ್ನ ನಂತರ ಮೆಟಲ್ ಪೀಸಿಗೆ ವಾಪಸ್ ಹಾಕ್ತಾರೆ. ಎಲ್ಲಾದರೂ ವೆಲ್ಡಿಂಗ್ ಶಾಪ್ ಇದ್ದರೆ ಕಟ್ ಮಾಡಿಸ್ಕೊಬೋದು. ಇದರಿಂದ ನಿಮಗೆ ಮೈಲೇಜ್ ಒಂದು ಡ್ರಾಪ್ ಆಗುತ್ತೆ. ಅದು ಬಿಟ್ಟರೆ ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಒಂಥರ ಗಾಡಿ ಸೌಂಡ್ ಚೇಂಜ್ ಆಗುತ್ತೆ. ಈ ವರ್ಷನಲ್ಲಿ ಕೊಟ್ಟಿಲ್ಲ ಸೌಂಡು, 210 ಕೊಟ್ಟಿದ್ದಾರೆ. ಚೆನ್ನಾಗಿದೆ ಒಂಥರ ಕೇಳೋದಕ್ಕೆ. ಬನ್ನಿ, ನಾನು ನನ್ನ ಎಕ್ಸ್ಪಲ್ಸ್ 200 ಮಾಡಿಸಿರೋದು. ಅದು ಪೈಪ್ ಬರುತ್ತೆ ಹಿಂದೆ, ಅದು ಸಾಕೆಟ್ ಬಿಚ್ಚಿಬಿಟ್ಟು ಪೈಪ್ನ ವೆಲ್ಡ್ ಮಾಡಿಸೋದಷ್ಟೇ. ಕಟ್ ಮಾಡ್ತಾರೆ ವೆಲ್ಡ್ ಮಾಡಿ. ಅದು ನಿಮಗೆ ಸೌಂಡ್ ಇವಾಗ ನೋಡಿದ್ರಲ್ಲ ಆ ಥರ ಕ್ವಾಲಿಟಿ ಚೆನ್ನಾಗಿರುತ್ತೆ ಒಂಥರ ಸೌಂಡು. ಬಟ್ ಅದ್ರಲ್ಲಿ ಏನು ಮೇಜರ್ ಅಂದರೆ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಒಂದು 5% ಆದರೂ ಮೈಲೇಜ್ ಡ್ರಾಪ್ ಆಗುತ್ತೆ. ನಾನು ಮಾಡಿಸಿರೋದು ಏನಕ್ಕಂದರೆ ನಾನು ಎಲ್ಲಾದರೂ ಹೈವೇಗೆ ಹೋದಾಗ, ಎಲ್ಲಾದರೂ ಆಫ್ ರೋಡಿಂಗ್ ಹೋದಾಗ ನನಗೆ ಚೆನ್ನಾಗಿ ಫೀಲ್ ಕೊಡುತ್ತೆ. ನನಗೆ ಓಡಿಸೋಕ್ಕಿಂತ ಮಜಾ ಬರುತ್ತೆ ನನಗೆ ಓಡಿಸೋದಕ್ಕೆ. ಲೈಕ್ ನಿಮಗೆ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಆ ಸೌಂಡ್ ಇದ್ರೇ ನಿಮಗೆ ಒಂಥರ ರಿದಮ್ ಓಡಿಸೋದಕ್ಕೆ. ಒಂದು ಟ್ರೈ ಮಾಡ್ಬೋದು. ಯಾಕಂದರೆ ಈಗ ನಮ್ಮ ಸ್ಟೇಟಲ್ಲಿ ಸೈಲೆನ್ಸರು ಹಾಕ್ಸಂಗಿಲ್ಲ. ಹಾಕ್ಸಿದ್ರೆ ಫೈನು. ಒಂದು 15,000 ಆದರೂ ಫೈನ್ ಹಾಕ್ತಾರೆ. 10,000 15,000 ಆದರೂ. ಅದು ಬೇಡ, ನಮಗೆ ಆಲ್ಟರ್ನೇಟಿವ್ ಏನಾದರೂ ಬೇಕು, ನನ್ನ ಗಾಡಿಗೆ ಸೌಂಡ್ ಮಾಡಬೇಕಂದ್ರೆ ಅದನ್ನು ಕಟ್ ಮಾಡಿಸ್ಬೋದು. ಅದು ತಿರ್ಗಾ ವಾಪಸ್ ಕೊಡ್ತಾರೋ ಅದು ಒಂದು ಮೆಟಲ್ ಪೀಸ್. ಅದು ತಿರ್ಗಾ ನೀವು ಬೇಡ, ಮುಂದೆ ನನಗೆ ಬೇಡ ಅಂದರೆ ತಿರ್ಗಾ ನೀವು ಜೋಡಿಸ್ಕೊಂಡು ವೆಲ್ಡ್ ಮಾಡಿಸ್ಕೊಂಬೋದು. ಅದನ್ನು ತೊಂದರೆ ಏನಿಲ್ಲ ನಿಮಗೆ. ಆದರೆ ಸೌಂಡ್ ತುಂಬ ಚೆನ್ನಾಗಿದೆ. ಎಕ್ಸ್ಪಲ್ಸ್ 210 ಸೌಂಡ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಬಟ್ ಇದರಲ್ಲಿ ಕೊಟ್ಟಿಲ್ಲ ಅವನು. ಅದಕ್ಕೆ ನಾವೇ ಏನಾದರೂ ಒಂದು ಜುಗಾಡ್ ಮಾಡ್ಕೊಳ್ಳೋಣ ಅಂತ ನಾನೇ ಮಾಡ್ಕೊಂಡಿದ್ದೆನ. ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನೇ ಯಾವುದೋ ವೀಡಿಯೋ ನೋಡ್ಕೊಂಡು ನಾನೇ ಮಾಡ್ಕೊಂಡಿದ್ದು. ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಒಂದ್ಸಲಿ. ಆದರೆ ಮೈಲೇಜ್ ಅಂತೂ ಡ್ರಾಪ್ ಆಗೋದಂತೂ ಪಕ್ಕ. ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಗಾಡಿದು.